ಹೇಳಬೇಕಾಗಿ ಬೆಳಗಾವಿ ಜಿಲ್ಲೆ ಪರವಾಗಿ ತಾಲೂಕರ್ ಸಾಹೇಬ್ರಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯ ಅತಿಥಿಗಳಿಗೆ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪಾಲಕರಿಗೆ ಹಾಗೂ ಸಮಾಜದ ಹಿರಿಯರಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ನಾನು ಬೆಳಗಾವಿಯಿಂದ ತಾಲೂಕು ಚಿತ್ರಕಲಾ ಮತ್ತು ದೇವಾನ ಸಮಾಜ ಸೇವಾ ಪ್ರತಿಷ್ಠಾನದ ವತಿಯಿಂದ ಅಧ್ಯಕ್ಷರಾಗಿ ಒಂದು 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ನಾವು SSLCಯಲ್ಲಿ 90%, PUCಯಲ್ಲಿ 90% ಆದ ಹುಡುಗರಿಗೆ ಹಾಗೂ KS IS ಪರೀಕ್ಷೆಯಲ್ಲಿ ಪಾಸಾದ ಸಮಾಜದ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಬೇರೆ ಸಮಾಜದ IS ಅಧಿಕಾರಿಗಳನ್ನು ಕೂಡ ನಾವು ಸನ್ಮಾನ ಮಾಡ್ತಾ ಇದ್ದೇವೆ ಈಗಾಗಲೇ. ಹಾಗೂ ಅನೇಕ ವಿದ್ಯಾರ್ಥಿಗಳಿಗೆ ಸಹಾಯಧನ ಕೂಡ ಮಾಡಿದ್ದೇವೆ. ಹಾಗೂ ಇತ್ತೀಚೆಗೆ ನಾವು ಬೆಳಗಾವಿಯಲ್ಲಿ ಬೃಹತ್ ಆಕಾರದ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಏರ್ಪಡಿಸಿ ಎಲ್ಲರೂ ಮೆಚ್ಚುಗೆ ಪಾತ್ರವಾಗಿದೆ. ಎಷ್ಟು ಹೇಳಿ ಎರಡು ಮಾತು ಮುಗಿಸ್ತೇನೆ. ಇಲ್ಲಿ ಕರೆದು ತೀರ್ಥಪ್ಪನವರು ನಮಗೆ ಬೆಳಗಾವಿ ಸುರವನ್ನಿಯವರು ಕಡಿಮನೆ ವತಿಯಿಂದ ಬೆಳಗಾವಿಯ ದೇವಾನ ಸಮಾಜ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವ ಸಲುವಾಗಿ ಬಡ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನಿಸಿದರು. ಆ ಪ್ರಕಾರ ನಾವು ಕೂಡ ಬೆಳಗಾವಿಯಿಂದ ಒಂದು 15ರಿಂದ 20 ಜನ ವಿದ್ಯಾರ್ಥಿಗಳಿಗೆ ಅರ್ಜಿ ಕಳಿಸಿದ್ದು. ಅದರಲ್ಲಿ 15 ಹುಡುಗರು ಆಯ್ಕೆಯಾಗಿದ್ದಾವೆ. ಅದರಲ್ಲಿ ಡಾಕ್ಟರ್ ಇದ್ದಾರೆ, ಇಂಜಿನಿಯರ್ ಇದ್ದಾರೆ, B.Ed ಮಾಡ್ತಾ ಇದ್ದಾರೆ, BCom ಮಾಡ್ತಾ ಇದ್ದಾರೆ, PUC ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ವಿದ್ಯಾರ್ಥಿಗಳಿಗೆ ಅವರು ಪ್ರತಿಭಾ ಪುರಸ್ಕಾರ ಸಲುವಾಗಿ ಕರೆದು ನಮಗೆ ಆರ್ಥಿಕ ಸಹಾಯನೂ ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ತೀರ್ಥಪ್ಪನವರು ಒಂದೆರಡು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ತಾಳೂರ್ಕರ್ ಸಾಹೇಬರು ಮೊನ್ನೆ ಒಬ್ಬರು ಕುರಿ ಹುಡುಗ ಕುರಿ ಕಾಯ್ತಾನ ಅವನು. ಆದರೆ ಅವನು ಪಾಸ್ ಮಾಡಿರೋದು IAS IPS ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಅದು ಒಂದೇ ಸರಿ ಪಾಸ್ ಮಾಡೋಕ್ಕಾಗಲ್ಲ. ನೀನು MA MSc PhD ಏನೇ ಇರಲಿ, ಆ ಹುಡುಗ ಕುರಿ ಕಾಯ್ಕಂತ 4 ಅಟೆಂಪ್ಟ್ ಬೆಳಗಾಂ ಇವತ್ತು IFS ಅಧಿಕಾರಿಯಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಅವ್ರು ಬೆಳಗಾಂ ಆ ಹುಡುಗ ಇವತ್ತು ನಮ್ಮ ಕರ್ನಾಟಕದ ಮುಕುಟ ಆಗಿದ್ದಾನೆ. ಆ ಒಂದು ಹುಡುಗಗೆ ನಮ್ಮ ತಾಳೂರ್ಕರ್ ಸಾಹೇಬರು ಅವ್ರ ಮನೆಗೆ ಹೋಗಿ ಅವನಿಗೆ ಒಂದು ಗೌರವ, ಯಾಕಂದ್ರೆ ತಾಳೂರ್ಕರ್ ಸಾಹೇಬ್ ಆ ಹುಡುಗಗೆ ಹೇಳಿದ್ದಾರೆ, ನೀನು ಮಾಡಿದಂತ ಒಂದು ಕಷ್ಟಪಟ್ಟು, ಯಾಕಂದ್ರೆ ನಾವೊಂದು ಡಿಗ್ರಿ PUC ಪಾಸ್ ಮಾಡೋದೇ ಕಷ್ಟ. ಅದ್ರಲ್ಲಿ IAS ಅಂದ್ರೆ ದಟ್ ಈಸ್ ಆಲ್ ಇಂಡಿಯಾ ಲೆವೆಲ್. ಇಡೀ ದೇಶ, ಭಾರತ ದೇಶ, ಆ ದೇಶದಲ್ಲಿ ಎಕ್ಸಾಮಿನೇಷನ್ ಬರೆದು ಪಾಸ್ ಮಾಡಬೇಕಾದ್ರೆ ತಪಸ್ಸೇ ಮಾಡಬೇಕು. ಅಂತ ವ್ಯಕ್ತಿಗೆ ನಮ್ಮ ತಾಳೂರ್ಕರ್ ಸಾಹೇಬರು ದೊಡ್ಡ ಸನ್ಮಾನದ ಮುಖಾಂತರ ಸಮಾಜಮುಖಿ ಕೆಲಸ ಮಾಡಿದ್ದಾರೆ. ಮತ್ತೆ ಇವತ್ತು ನಮ್ಮ ಬೆಳಗಾಂ ಜಿಲ್ಲೆ ಇವತ್ತು ಕಡಿಮನೆ ದಿಬಿಟ್ರ ಸುರವನ್ನೇ ನಾವು ಹುಟ್ಟಿದವರು. ಇವತ್ತು ಇಲ್ಲಿಂದ ಫಸ್ಟ್ ಟೈಮ್ ಬಂದಿದ್ದಾರೆ. ಇನ್ನು ಮುಂದೆ ಯಾವಾಗಲೂ ನಿಜವಾಗ್ಲೂ ಆ ವಿದ್ಯಾರ್ಥಿಗಳಿಗೆ ಇವತ್ತು ಅವ್ರು ಸಿಕ್ಕಿರೋದು ಅದೃಷ್ಟ ಬೆಳಗಾಮಲ್ಲಿ. ಇವತ್ತೆಲ್ಲ ಇಲ್ಲಿ ಬೆಳಗಾಂನವ್ರು ಸೇರಿರೋದೇ ನಮ್ಮ ತಾಳೂರ್ಕರ್ ಕಾರಣ. ಯಾಕಂದ್ರೆ ಇವತ್ತು ನಿಮ್ಗೆ ಒಂದೇ ಒಂದು ವಿಚಾರ ಹೇಳ್ತೀನಿ. ನಾನು ಬೆಂಗಳೂರಿಂದ ಎಷ್ಟೋ ಜನಕ್ಕೆ, ಹಳ್ಳಿಗಳಿಗೆ, ಎಲ್ಲ ಮಕ್ಕಳುಗಳಿಗೆ, ಜನಗಳಿಗೆ, ನೋಡಪ್ಪ ನಾನು ಈ ಥರ ತೀರ್ಥಪ್ಪ ಅಂತ ಕಡಿಮನೆ ದಿವ್ಯ ಟ್ರಸ್ಟ್ ಅಧ್ಯಕ್ಷ, ನನ್ನ ಮಗ ಸತ್ತೋದ, ಅವನ ಹೆಸರಲ್ಲಿ ಆತ್ಮಕ್ ಶಾಂತಿಗೆ ಅನ್ನದಾನ ವಿದ್ಯಾದಾನ ಮುಖಾಂತರ ಶಿಕ್ಷಣಕ್ಕೆ ಉತ್ತೇಜನ ಕೊಡೋ ದುಡ್ಡು, ಡಾಕ್ಟರ್ ಓದರಿಗೆ 10,000, ಎಂಜಿನಿಯರ್ಗೆ 5,000 ಪ್ರತಿ ವರ್ಷ ಕೊಡ್ತೇವೆ. ಇದು ಒಂದು ವರ್ಷ ಅಲ್ಲ, ಈ ಥರ ನಾವು ಕೊಡ್ತೇವಪ್ಪ, ಯಾರಿಗಾರ ಸಹಾಯ ಮಾಡ್ರಿ ಅಂತ ನಾನು ಅಲ್ಲಿಂದ ಬೆಂಗಳೂರಿಂದ ಹಳ್ಳಿಗಳಿಗೆ, ತಾಲೂಕುಗಳಿಗೆ, ಜಿಲ್ಲೆಗಳಿಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿದಾಗ ಫೋನ್ ಅರ್ಧ ಗಂಟೆ ಕೇಳ್ತಾರೆ. ಯಾಕೆಂದರೆ ಕರೆನ್ಸಿ ನಂದು, ಅರ್ಧ ಗಂಟೆ ಕೇಳ್ತಾರೆ. ಆಮೇಲೆ ನೋಡ್ರಪ್ಪ, ಅದು ಯಾರೋ ಹುಡುಗರು, ಬಡ ಮಕ್ಕಳುಗಳು, ತಂದೆ ಸತ್ತೋಗಿರು. ಈಗ ಒಂದು ಹುಡುಗಿ ಬರ್ತಾ ಇದ್ದಾರೆ ತುಮಕೂರಿಂದ, ತಂದೆ ತಾಯಿ ಇಬ್ಬರು ಇಲ್ಲ, ಇಬ್ಬರು ಸತ್ತೋಗಿದ್ದಾರೆ. ಆ ಹುಡುಗಿಗೆ ಪ್ಯಾರಾಮೆಡಿಕಲ್ ಓದ್ತಾ ಇದ್ದಾಳೆ. ಹಾಗೆ ಅಂತ ಮಕ್ಕಳಿಗೆ ಓನ್ಲಿ ದ ಜಿನೈನಿಟಿ, ಓನ್ಲಿ ದ ಪೀಪಲ್ ಇಸ್ ನೀಡೆಡ್ ಮನಿ ಫಾರ್ ದ ಎಜುಕೇಶನ್ ಪರ್ಪಸ್ ಅಂತ ಕಳಿಸಿ ಅಂತ ಒಂದು ಫೋನ್ ಮಾಡಿ ಅಂದರೆ ಅವ್ರ ಅಪ್ಪನಾಣೆ ಫೋನ್ ಮಾಡೋಲ್ಲ. ಯಾಕೆಂದ್ರೆ 2 ರೂಪಾಯಿ ಖರ್ಚಾಕತಿ ಅಂತ. ಅಂದ್ರೆ ದೇರ್ ಬೈ ಅವ್ರ ಸಮಾಜದ ಋಣ ತೀರ್ಸಕ್ಕಾಗಲ್ಲ. ಅವ್ರ ಹತ್ರ ದುಡ್ಡು ಕೇಳಲ್ಲ. ನಾನು ಇವತ್ತು ಇಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೂ
ನಾನು ಯಾರ ಹತ್ರನೂ 10 ರೂಪಾಯಿ ಕಾಂಟ್ರಿಬ್ಯೂಷನ್ ತಗೊಳ್ಳ. ಇವತ್ತು ಸರ್ಕಾರ, ಇವತ್ತು ನನ್ನ ಸಮಾಜ ಇವತ್ತು ನನ್ನನ್ನು ಬೆಳೆಸಿ ತಿಂಗಳಿಗೆ 80,000 ರೂಪಾಯಿ ಪೆನ್ಷನ್ ಬರೋಂಗೆ ಮಾಡಿದ್ದಾರೆ. ಅದನ್ನ ನಾನು ಇರೋವರೆಗೂ ನನಗೆ ಯಾರೋ ಹೇಳಿದ್ದಾರೆ 100 ವರ್ಷ ಬದುಕ್ತಿ ಅಂತ. ಬದುಕೋಣ, ದೇವರ ಆಶೀರ್ವಾದ. ಅಲ್ಲಿವರೆಗೂ ನಾನು ದಾನಗಳಲ್ಲಿ ಶ್ರೇಷ್ಠ ಅನ್ನದಾನ, ವಿದ್ಯಾದಾನ ಈಗಾಗಲೇ 1000 ಮಕ್ಕಳಿಗೆ ಮಾಡಿದ್ದೇನೆ ಅಂತ ಕೆಲಸನ ತಾಲೂಕರು ಮಾಡಿದ್ದಾರೆ. ಅವರು ನಿಜವಾಗೂ ಇವತ್ತು ನಮ್ಮ ವೇದಿಕೆ, ಬೆಳಗಾಂ ಜಿಲ್ಲೆ ವೇದಿಕೆ ಕುಂದದ ಮುಖಾಂತರ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ಸಿಹಿ ಸುದ್ದಿ ಕುಂದ, ಬೆಳಗಾಂ ಅಂದ್ರೆ ಸ್ವೀಟ್, ಅದು ಧಾರವಾಡ ಪೇಡ ಹಂಗೆ ಆ ಸ್ವೀಟಿನ ಸಿಹಿ ಸುದ್ದಿ. ಯಾಕಂದ್ರೆ ಬೆಳಗಾಂ ಇಲ್ಲಿಂದ ಚಾಲು ಆಗ್ತದೆ. ಧನ್ಯವಾದಗಳು. ಈಗ ಕೃಷ್ಣಪ್ಪ ಸಾಲೂರು ಎಲ್ಲೋದ್ರು ಅವರು? ಬನ್ರಿ, ಫೋಟೋ ಹೊಡಿರಿ, ಇಟ್ಕೊಳ್ಳಿ, ಆಮೇಲೆ ನಾವು ಓಕೆ ಸರ್, ದಯವಿಟ್ಟು ನಮ್ಮ ನೇತಾರ ಒಕ್ಕೂಟ ಮತ್ತು ಕಡಿಮೆ ಅಭಿನಂದನೆಗಳು. ಬೈಕ್ ಹತ್ರ ಕಡಿಮೆ ಟ್ರಸ್ಟ್ನವರು ನಮ್ಮ ದೀಪಕ್ನವರು ಒಂದು ವಾರದಿಂದ ನಿಮ್ಗೆ ಫೋನ್ ಮಾಡಿದ್ರು. ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾಭ್ಯಾಸಕರ ಹಣ ಸಹಾಯ ಮಾಡ್ತೀವಿ, ನೀವು ಬರ್ರಿ. ಸಾಲೂರಿಂದ ಯಾವುದೂ ಕೊಟ್ಟಿಲ್ಲ, ನಿಮಗೆ ಪ್ರತಿ ವರ್ಷ 50,000 ಕೊಡ್ತೀವಿ ನಾವು. ಸಾಲೂರಿಗೆ ಬರ್ರಿ, ಇಲ್ಲಿ ವೇದಿಕೆಗೆ ಬರ್ರಿ, ವೇದಿಕೆಗೆ ಬಂದು ನಿಮ್ಮ ಪರಿಚಯ ಆಗಲಿ. ನಾವು ಸಾಲೂರು ದೇವರ ಸಮಾಜದ ಅಧ್ಯಕ್ಷರು, ನೀವು ಬರ್ರಿ, ಇಲ್ಲಿಗೆ ಬಂದು ನಿಮ್ಮ ಪರಿಚಯ ಮಾಡ್ತದೆ, ನಿಮ್ಮ ಸಮಾಧಾನ ಆಗಲಿ. ಮುಂದಷ್ಟು ನಿಮ್ಗೆ 50,000 ಕೊಡ್ತೀವಿ. ಎಲ್ಲರೂ ಸಮಾಧಾನ ಆಗೋದಕ್ಕೋಸ್ಕರ ಅಲ್ಲಿಂದ ಬಂದಿದ್ದೀವಿ. ನಾವು ಯಾವ ಸಹಾಯನ 5 ವರ್ಷದಿಂದ ಪಡ್ಕೊಂಡಿಲ್ಲ. ಮುಂದಷ್ಟು ಅವರು ಸಹಾಯ ಮಾಡ್ತೀವಿ. ನಮ್ಮ ನೇಕಾರ ಜನ ಮೇಡಮ್ ಸರ್ ಪ್ಲೀಸ್ ಸೈಲೆಂಟ್. ಬಹಳ ಸಾಧನೆ ಮಾಡ್ತೀವಿ. ಎಲ್ಲ ನಮ್ಮ ನೇತಾರರು ಅವ್ರಿಗೆ ಋಣಿಯಾಗಿರ್ಬೇಕು. ಅವರಿಗೆ ದೇವರು ಆರೋಗ್ಯ ಕಾಪಾಡಲಿ. ನಮ್ಮ ರೇಣುಕಮ್ಮನವರಾಯ್ತು, ಆ ಈಶ್ವರ ಆಂಜನಪ್ಪನವರು ದಾವಣಗೆರೆ ಜಿಲ್ಲೆ ಬರ್ತೈತಲ್ಲ ಸರ್ ಇದು. ಈ ದಾವಣಗೆರೆ ಜಿಲ್ಲೆ ಈ ಒಂದು ಸುರವಳ್ಳಿ ಗ್ರಾಮದಲ್ಲಿ ನಮ್ಮ ಕಡಮನೆ ದೇವಿ ಟ್ರಸ್ಟ್ ತೀರ್ಥಪ್ಪನವರು ಸುಮಾರು 7 ವರ್ಷಗಳ ಕಾಲದಿಂದಲೂ ಇಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರು ಬೆಂಗಳೂರಲ್ಲಿ ಇದ್ರು ಸಮೇತ ಅವರ ಒಂದು ಮೇ ತಿಂಗಳಲ್ಲಿ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೂ 15 ಜಿಲ್ಲೆ ಅಂತಲೂ ಹೇಳಿದರು. ಬಂದಿದ್ದಾರೆ ಇಲ್ಲ ಗೊತ್ತಿಲ್ಲ, ಬರ್ತಾ ಇದ್ದಾರೆ, ಬಂದಿದ್ದೇವೆ. ನಾನು ಇಲ್ಲೇ ಪಕ್ಕದ ಶಿಕಾರ್ಪುರ ತಾಲೂಕು ಈಶ್ವರ ಗ್ರಾಮದವರು. ಅವರು ತೀರ್ಥಪ್ಪನವರು ಅಣ್ಣವರು ಸಹ ನಮ್ಮ ಊರಲ್ಲೇ ಇದ್ದಾರೆ. ಅಲ್ಲಿಗೆ ಬಂತು, ಅಲ್ಲಿ ಪ್ರೋಗ್ರಾಮು ಇದೆ, ಅಲ್ಲಿ ಬರಬೇಕು, ಅಣ್ಣವ್ರು ಮಾತಾಡಿಸ್ಬೇಕು ಅಂತ ನನಗೆ ಫೋನಲ್ಲಿ ಹೇಳಿದರು. ಇಂಥ ಒಂದು ಕಾರ್ಯಕ್ರಮನ ಯಾರು ಮಾಡ್ತಾ ಇದ್ದಾರೆ ಹೇಳ್ರಿ, ನೋಡೋಣ. ಯಾರು ಮಾಡ್ತಾ ಇದ್ದಾರೆ ಹೇಳ್ರಿ. ಬೇಕಾದಷ್ಟು ಕೋಟ್ಯಾಧಿಪತಿಗಳಿದಾರ್ರಿ, ಬೇಕಾದಂಥ ಜನ ಇದಾರ್ರಿ. ಯಾರು ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹೇಳ್ರಿ. ನನಗೆ ಕಣ್ಣ ನೀರು ಬರ್ತಾ ಇದೆ ನಿಜವಾಗೂ. ನಮ್ಮ ದೇವಾಂಗ ಜಾತಿಯಲ್ಲಿ ಇವತ್ತು ಸುರವನ್ನೆ ಗ್ರಾಮದಲ್ಲಿ ನಮ್ಮ ತೀರ್ಥಪ್ಪನವರು ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಎಂತೆಂಥ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ ನೋಡಿ. ನನ್ನ ಮಗಳೇ ಈಗ ಡೈರಿ ಸೈನ್ಸ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ಬೇಕಾದಂಥ ವಿದ್ಯಾರ್ಥಿಗಳು ಎಲ್ಲ ರಂಗದಲ್ಲೂ MSc, M.Ed, MA, ಇನ್ನೂ ಹಲವಾರು ಟೆಕ್ನಿಕಲ್ ಕೋರ್ಸ್ಗಳು ಬೇಕಾದಷ್ಟು ಇದೆ ಅಂತಂದ್ರೆ ಸಾಕು. ಅವರು ಆಯ್ತಪ್ಪ ನಾನು ಹಣ ಕೊಡ್ತೀನಿ ಇಲ್ಲ ಅಂತ ಹೇಳಲ್ಲ. ನನ್ನ ಮಗನ ಸಮೇತ ತಗೊಂಡ ಇಂಜಿನಿಯರಿಂಗ್ ಮಾಡ್ತಾ ಇದ್ದು, ನನ್ನ ಮಗಳ ಸಮೇತ ಅವ್ರು ಕರೆದೇ ಕೊಡ್ತಾ ಇದ್ದಾರೆ, ತಗೊಳಪ್ಪ ಅಂತ ಅಂದು. ನಮಗೆ ಬಹಳ ಸುಮಾರು 4-5 ವರ್ಷಗಳಿಂದನೂ ಪರಿಚಯ. ನಾನು ಅವ್ರ ಮುಖ ನೋಡಿಲ್ಲ, ಇವತ್ತು ದೇವ್ರ ಮುಖ ನೋಡಿದಂಗಾತು. ಇವತ್ತು ದೇವತಾ ಮನುಷ್ಯ ಅಂತ ನಾವು ಇವತ್ತೊಂದು ಈ ವೇದಿಕೆಯಲ್ಲಿ ಹೇಳ್ಬೋದು. ಯಾರು ಕೊಡ್ತಾ ಇದ್ದಾರೆ ನೀವು ಕ್ವಶನ್ ಮಾಡಿ ಹೇಳಿ. ಯಾರು ಮನೆ ಬಾಗಿಲಿಗೆ ಕರೆದು ಬರ್ರಿ, ನಮ್ಮ ಹತ್ರ ದುಡ್ಡು ಐತಿ, ನಾನು ಕೊಡ್ತೇನೆ, ತಗೊಂಡು ಹೋಗ್ರಿ ಅನ್ನೋ ಪುಣ್ಯಾತ್ಮರು ಯಾರಿದಾರ್ರಿ? ಎಷ್ಟು ಒಂದು ಪ್ರೋಗ್ರಾಮ್ ಇದು, ಎಷ್ಟು ಹೊಗಳಿದ್ರೂ ಸಾಲದು ಈ ವೇದಿಕೆಯಲ್ಲಿ. ಅಂತ ಒಂದು ಯಾವ ತಂದೆ ತಾಯಿ ಮಕ್ಕಳಾಗಿ ನಮ್ಮ ತೀರ್ಥಪ್ಪನವರು ಜನಿಸಿದ್ರೇನೋ ಇವತ್ತಿನ ಒಂದು ದಿನದಲ್ಲಿ ಅವರು ತಮ್ಮ ಊರಿಗೆ ಕರೆ ಕಳಿಸಿ ಎಷ್ಟೋ ಜನ ತೀರ್ಥಪ್ಪನವರು ಯಾರು ನೋಡಿದ್ರೆ ಇಲ್ಲ ಗೊತ್ತಿಲ್ಲ, ಮೊಬೈಲಲ್ಲಿ ಎಲ್ಲ ಬಿಡ್ತಾ ಇದ್ದಾರೆ. ನಿಜವಾಗೂ ನಾನು ನೋಡಿದ್ದಿಲ್ಲ, ಇವತ್ತು ನಿಜವಾಗೂ ನೋಡಿದೆ.
ಮೊಬೈಲಲ್ಲಿ ಕ್ಯಾಮ್ರಾ ಬಿಡ್ತಾರೆ ಬಿಡಿ, ಅದು ಬೇಡ ನಮಗೆ. ಪ್ರತ್ಯಕ್ಷವಾಗಿ ನಾವು ದೇವ್ರು ನೋಡಿದಂಗೆ ಆಯಿತು. ಇವತ್ತು ನಮ್ಮ ಜಾತಿಗೆ ಅಲ್ಲ, ಹಲವಾರು ಧರ್ಮದವ್ರಿಗೆ, ಜಾತಿಯವರಿಗೆ ಕರೆದು ವಿದ್ಯಾರ್ಥಿಗಳಿಗೆ ನನ್ನಿಂದ ಸಹಾಯ ಆಗಲಿ ಅಂತಂದು ಅವ್ರಿಗೆ ಒಂದು ಹಣ ಸಹಾಯ ಮಾಡ್ತಾ ಇದ್ದಾರೆ. ಒಂದು ಮಾತು ಹೇಳಿದರು, ಮಗನ ಹೆಸರಲ್ಲಿ ಅನ್ನದಾನ ಕಡೆ ಮನೆ ದಿವಿ ಟ್ರಸ್ಟ್ ಅಂತ ಒಂದು ಸುರುವನ್ನೇ ಇದ್ರ ಮೂಲಕ ಒಂದು ಅನ್ನದಾನ ಹಣದಾನ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರು ಒಂದೆರಡು ಮಾತು ಹೇಳಿದರು, ತನು ಮನ ಧನ. ತನು ಅಂದ್ರೆ ಶಕ್ತಿ, ಮನಸ್ಸು ಅಂದ್ರೆ ಕೊಡೋದು, ಹಣ ಬೇಕಲ್ಲ, ಎರಡೂ ಇದ್ರು. ಆ ಮೂರು ಇರಬೇಕು ಒಬ್ಬ ಮನುಷ್ಯನಲ್ಲಿ. ನಾವು ಒಂದು ಹೇಳ್ಬೋದು, ಒಬ್ಬ ಮನುಷ್ಯನಲ್ಲಿ ಹೇಳ್ಬೋದು, ಯಾವ್ದು ಕೆಲವರಿಗೆ ಅನ್ವಯಿಸ್ತದೆ. ಬಿಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುಳ್ಳಾದೆ, ಸುಟ್ಟರೆ ಹೊಸಲಿಗೆ ವಿಭೂತಿಯಾದೆ. ನೀ ಯಾರಿಗಾದೋ ಎಲೆ ಮಾನವ, ನಿನ್ನ ಹತ್ರ ಬೇಕಾದಷ್ಟು ಆಯ್ತು, ಯಾರಿಗಾದ್ರೂ ದಾನ ಮಾಡು, ಧರ್ಮ ಮಾಡು, ಒಳ್ಳೇದು ಮಾಡು ಹೇಳಿ. ಅವರೇ ನಮ್ಮ ತೀರ್ಥಪ್ಪನವರು. ಅವರು ಒಂದು ಇಲಾಖೆಯಲ್ಲಿ ಇದ್ಕೊಂಡು ಇವತ್ತು ರಿಟೈರ್ಡ್ ಆಗಿ ಇವತ್ತು ನನಗೆ ಪೆನ್ಷನ್ 80,000 ಬರ್ತಿದೆ ಅಂದರು. ಇವತ್ತು ಕೋಟಿ ಇದ್ದರು. ಇಂಥ ಒಂದು ಕಾರ್ಯಕ್ರಮ ಯಾರು ಹಮ್ಮಿಕೊಳ್ಳೋದಿಲ್ಲ, ಬರೋದು ನೋಡ್ತಾ ಇದ್ದಾರೆ ಹೊರತು ಇನ್ನೊಬ್ರಿಗೆ ದಾನ ಮಾಡೋದಿಲ್ಲ ರೀ. ನಿಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇದೆ ಇವತ್ತಿನ ಜಗತ್ತಿನಲ್ಲಿ. ಅಂಥದ್ರಲ್ಲಿ ನಮ್ಮ ತೀರ್ಥಪ್ಪನವರು ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಅವ್ರಿಗೆ ಹಣ ಹೆಚ್ಚಾಗಿದೆಯಾ? ಯಾಕೆ ಕೊಡ್ತಾ ಇದ್ದಾರೆ ನೋಡಿ, ನನಗೂ ಅರ್ಥ ಆಗ್ತಾ ಇಲ್ಲ. ಅವರ ಒಂದು ಮಗನ ನೆನಪಿಗೋಸ್ಕರ, ಅವರ ಮಗನ ಒಂದು ಶಾಂತಿಗೋಸ್ಕರ ಈ ಒಂದು ಕಾರ್ಯಕ್ರಮನ ನಮ್ಮ ತೀರ್ಥಪ್ಪನವರು ಅಧ್ಯಕ್ಷರಾಗಿ, ಅವರ ಶ್ರೀಮತಿಯವರು ಉಪಾಧ್ಯಕ್ಷರಾಗಿ, ಅವರ ಮಗಳು ಸಮೇತ ಇದ್ದಾರೆ. ನಾನು ಅವ್ರ ಹೆಸರು ಗೊತ್ತಿಲ್ಲ, ಸೌಮ್ಯ ಮೇಡಮ್ನವರು. ಇವತ್ತು ನಮ್ಮ ಜಾತಿಯಾಗಲೇ ಪರಜಾತಿಯ ಎಲ್ಲ ತಾಲೂಕಿನ ಹಾಗೂ ಎಲ್ಲ ಜಿಲ್ಲೆಯ 15 ಜಿಲ್ಲೆ ಅಂತ ಅಂದ್ರು. ಮಂಗಳೂರು, ಬೆಳಗಾವಿ, ಬೆಂಗಳೂರು, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಇನ್ನು ಕೋಲಾರ ಏನೋ ಗೊತ್ತಿಲ್ಲ. ಸ್ವೀಟ್ ಕೊಟ್ಟಿದ್ದಾರೆ ಬೆಳಗಾವಿ ಕುಂದ ಸಾಹೇಬರು, ಅವರು ಬಂದು ಮಾಡಿದ್ದಾರೆ. ಎಷ್ಟು ನಾವು ಹೊಗಳಿಕೆ ಅಲ್ಲ, ಇದು ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದೆ. ಹೊಗಳೋ ಅಂಥದ್ದೇನಿಲ್ಲ, ಪ್ರತ್ಯಕ್ಷವಾಗಿ ನಾವು ನೋಡ್ತಾ ಇದ್ದೇವೆ. ಹಿಂದ್ಗಡೆ ಹೊಗಳು, ಮುಂದ್ಗಡೆ ಕೊಡೋದೇ ಇಲ್ಲ ಏನನ್ನ. ನಾನು ಈ ವೇದಿಕೆ ಮೇಲೆ ಇಷ್ಟು ಕೊಡ್ತೇನೆ, ಇಂಥವ್ರಿಗೆ ಕೊಡ್ತೇನೆ, ಇದು ಕೊಡೋದೇ ಇಲ್ಲ ಏನನ್ನ. ಅಂಥದ್ದಲ್ಲ, ಇದು ಪ್ರತ್ಯಕ್ಷವಾಗಿ ಮಾಡ್ತಾ ಇದ್ದಾರೆ, ಕಣ್ಣು ಮುಚ್ಚಿ ಮಾಡ್ತಾ ಅಂತದಲ್ಲ. ಇವತ್ತು ಹೇಳ್ತಾರೆ, ಆ ಕರ್ಣನಂತೆ ನೀ ದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ ನೀ ದಾನಿಯಾದೆ, 100 ವಿದ್ಯಾರ್ಥಿಗಳಿಗೆ ಆಧಾರವಾದೆ. ನಮ್ಮ ತೀರ್ಥಪ್ಪನವರು ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಪ್ರತಿ ವರ್ಷ ಎಲ್ಲ ವಿದ್ಯಾರ್ಥಿಗಳು ಅವರ ಋಣ ನಾವು ತೀರ್ಸಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಅವರು ಕೊಟ್ಟಂಥ ಹಣದಲ್ಲಿ, ನಮ್ಮ ಅಧ್ಯಕ್ಷರು ಹೇಳಿದ್ರು, ನಮ್ಮ ಅಧ್ಯಕ್ಷರು ಕೊಟ್ಟಂಥ ಹಣದಲ್ಲಿ ಒಳ್ಳೆ ಕೆಲಸಗಳಿಗೆ ಯೂಸ್ ಮಾಡಿ ಇನ್ನೂ ಒಂದೊಂದು ಒಳ್ಳೊಳ್ಳೆ ಮೆಟ್ಟಿ MBBS, ಒಳ್ಳೊಳ್ಳೆ IAS, IPS ಮಾಡಿದ್ರೆ ಇನ್ನೂ ಹೆಚ್ಚಿನ ಹಣ 10,000 ರಿಂದ 15,000ವರೆಗೂ ಕೊಡ್ತಾರೆ. ಅವರು ಪ್ರತಿ ವರ್ಷನೂ ಹೇಳಿದ್ದಾರೆ ದೊಡ್ಡ ಕೋರ್ಸ್ಗಳಿಗೆ. ಅದನ್ನು ನಾವು ಅವ್ರ ಋಣ ತೀರ್ಸಕ್ಕಾಗಲ್ಲ, ಅದೊಂದು ನೆನಪಿಟ್ಟಿರಲಿ. ಅವ್ರು ಹೋದ ನಂತರ ಅವರಿಗೆ ಒಂದು ಕೃತಜ್ಞತೆಯನ್ನ ಲೆಟರನ್ನು ಅವ್ರಿಗೆ ಕಳಿಸ್ಕೊಡಿ ಅಂತ ಅಂದು ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ, ನಾನು ಈಸೂರು ಮಗ, ಈಸೂರು ನಮ್ಮೂರು ಅಷ್ಟೇ ಹೆಸರುವಾಸಿಯಾಗಿರೋದಂಥದ್ದು. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ನಮ್ಮ ಈಸೂರು ನಮ್ಮ ಭಾರತ ದೇಶದಲ್ಲೇ ಹೆಸರುವಾಸಿಯಾದಂಥ ಊರುದು. ನಮ್ಮ ಕೆಂಪುಕೋಟೆಯಲ್ಲಿ ಮೊದಲು ಸ್ವಾತಂತ್ರ್ಯ ಘೋಷಣೆ ಮಾಡಿದ ಊರು ಈಸೂರು ಗ್ರಾಮ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಕರ್ನಾಟಕ ರಾಜ್ಯ ಅಂತಲೂ ಇದೆ. ಅಂತ ಒಂದು ಹೆಮ್ಮೆಯ ಊರಲ್ಲಿ ನಾವು ಹುಟ್ಟಿದ್ದೇವೆ. ನಮ್ಮ ಪಕ್ಕದ ಊರಿನವರೇ ತೀರ್ಥಪ್ಪನವ್ರು, ದೂರ ಅಲ್ಲ. ಇವತ್ತು ನಾವು ಪ್ರತ್ಯಕ್ಷವಾಗಿ ನೋಡಿದ್ದೇವೆ. ಇನ್ನೂ ಹಲವಾರು ಜನ ಭಾಷಣ ಮಾಡಲಿದ್ದಾರೆ, ಇನ್ನೂ ಹೇಳಲಿದ್ದಾರೆ ಅವರ ಅನಿಸಿಕೆಯನ್ನ. ದಯವಿಟ್ಟು ಎಲ್ಲರಿಗೂ ಇವತ್ತೊಂದು ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹಾಗೂ ತೀರ್ಥಪ್ಪನವರಿಗೆ ನನ್ನ ವಂದನೆಗಳನ್ನು ಕೈ ಮುಖಾಂತರ ತಿಳಿಸುತ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಡೈರಿ ಸೈನ್ಸ್ ಓದ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಈಗ 3:30 ಟ್ರೈನಿಗೆ ಹೋಗ್ಬೇಕಂತೆ. ದಯವಿಟ್ಟು ಅವ್ರಿಗೆ 5,000 ಬನ್ನಿ. ಅವ್ರ ಮಗಳಲ್ಲಿ ವಿದ್ಯಾವೇತನ ಪ್ರಾರಂಭಿಸೋಣ. ಅದಕ್ಕೆ ಮುಂಚೆ ಒಂದು ಕಿವಿಮಾತು. ಒಂದು ಉತ್ತಮ ಸ್ನೇಹಿತನು ಗ್ರಂಥಾಲಯಕ್ಕೆ ಸಮಾನವಾಗುತ್ತಾನೆ. ಒಂದು ಅತ್ಯುತ್ತಮ ಪುಸ್ತಕವು 100 ಸ್ನೇಹಿತರಿಗೆ ಸಮಾನವಾಗುತ್ತದೆ. ಎಂದಿಗೂ ಕಲಿಯುವುದನ್ನು ನಿಲ್ಲಿಸಬೇಡಿ, ಏಕೆಂದರೆ ಜೀವನ ಎಂದಿಗೂ ಕಲಿಯುವುದನ್ನು ನಿಲ್ಲಿಸುವುದಿಲ್ಲ. ಹೀಗೆ ಹೇಳುತ್ತಾ ನಮ್ಮ ಕಡೆಮನೆ ದಿವಿ ಟ್ರಸ್ಟ್ನ 7ನೇ ವರ್ಷದ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ.
ಮೊದಲಿಗಾಗಿ ವಿದ್ಯಾರ್ಥಿಗಳು ಹೊರಡಬೇಕಾಗಿದೆ. ಅವರಿಬ್ಬರಿಗೆ ಫಸ್ಟ್ ಕೊಟ್ಬಿಟ್ಟು ಆಮೇಲೆ ಬೆಳಗಾವಿ ಜಿಲ್ಲೆ ಸ್ಟಾರ್ಟ್ ಮಾಡ್ತೀವಿ. ಊರಿನವ್ರೆ ಕೋಡಿಕೇರಿ ಕರೀರಿ. ಬರಬೇಕು, ಅಂಜನಪ್ಪ ಬರಬೇಕು, ಅವ್ರ ಹೆಂಡತಿ ಬರಬೇಕು. 16 ಹೌದು, ಮಾತಾಡಿದ್ರು. ಬನ್ನಿ ಬನ್ನಿ, ನೀವು ಈ ಕಡೆ ಬನ್ನಿ. ನೀವು ಈ ಕಡೆ ಅಲ್ಲ ಬಾ, ನೀನು ಅರ್ಜಿ ಹಾಕದೆ ಇದ್ರೆ ದುಡ್ಡು ಕೊಡಲ್ಲ. ಸರ್ ಬನ್ನಿ ಬನ್ನಿ. So this is a very auspicious day that we gather here. So all the people of Devanga are gathered here. This is an opportunity that we can see here to each other and we can talk to each other. So I'm very thankful to you, sir, that you are conducting the program every year. Not only this year, even though today it is raining, the sir has conducted this program. Thank you so much, sir. ಸೊ ನಾನು ದೇವಂಗ ಜನಾಂಗದಲ್ಲಿ ಮೊದಲನೇ ಸಲ ನೋಡ್ತಾ ಇರೋದು ಅದು ತೀರ್ಥಪ್ಪ ಸರ್ರೆ ಹೆಲ್ಪ್ ಮಾಡ್ತಾ ಇರೋದು. ಸೊ ಕರ್ನಾಟಕದಿಂದ 10 ಜಿಲ್ಲೆಗಳಿಂದ ನಾವು ಇಲ್ಲಿ ಬಂದು ಹಮ್ಮಿಕೊಂಡಿದ್ದೀವಿ. ಸೊ ಕಳೆದ 7 ವರ್ಷದಿಂದ ಸರ್ ಬಂದ್ಬಿಟ್ಟು ಈ ಪ್ರೋಗ್ರಾಮ್ ನ ಕಂಡಕ್ಟ್ ಮಾಡ್ತಿದ್ದಾರೆ. ನಮ್ಮ ಅಣ್ಣಂಗೂ ಕೂಡ ಅವನು ಇವಾಗ ಇಂಜಿನಿಯರಿಂಗ್ ಮುಗಿಸಿದ್ದಾನೆ. ನಮ್ಮ ಅಣ್ಣಂಗೂ ಕೂಡ ಅವರು ಹೆಲ್ಪ್ ಮಾಡಿದ್ದಾರೆ ವಿದ್ಯಾರ್ಥಿ ವೇತನ ಕೊಟ್ಬಿಟ್ಟು. ಸೊ ನಾಟ್ ಓನ್ಲಿ ಹಿ ಇಸ್ ಸಪೋರ್ಟಿಂಗ್ ದ ಸ್ಟೂಡೆಂಟ್ಸ್ ಥ್ರೂ ಫೈನಾನ್ಷಿಯಲ್ ಸಪೋರ್ಟ್, ಬಟ್ ಹಿ ಇಸ್ ಆಲ್ಸೋ also insisting the students emotionally, and also he is providing the moral support also. So thank you so much, sir. Thank you so much from the bottom of my heart. Thank you. ಯಾಕಮ್ಮ ನವಮಿ ಇವರು ಫಸ್ಟ್ ಇಯರ್ MBA ಓದ್ತಾ ಇದ್ದಾರೆ ಮಂಗಳೂರಲ್ಲಿ ಮಂಗಳೂರಲ್ಲಿ. ಓದ್ತಾ ಇದ್ದಾರೆ. ಫೋಟೋ ತಗೊಳ್ಳಿ, ನಿಂತ್ಕೊಂಡ್ರಿ. ಆಲ್ ದ ಬೆಸ್ಟ್. From Tirthahalli. We appreciate so much this opportunity. ವಿದ್ಯಾರ್ಥಿ ಹರೀಶ್ ಚಂದ್ರು ಚಡಿಚಲ್ ಬಂದಿದ್ರೆ ಕೈ ಎತ್ತಿ. ಧುಪದಳ್ ಬನ್. ಗಿರೀಶ್ ಗೋಪಾಲ್ ಧುಪದಳ್. ವಿದ್ಯಾರ್ಥಿ ಸಾಕ್ಷಿ ಆನಂದ್ ಧವಳಿ ಬಂದಿದ್ದೀರಾ? ಬಂದಿಲ್ಲ. Letter you have to send us without pay. And every year you have to apply. Then you will get. ಕೃಷ್ಣ ಶಶಿಕಾಂತ್ ಗೋಂಡ್ಕರ್ ಬಂದಿದ್ದೀರಾ? ಮುಂಜಾನೆ ಶುಭೋದಯ. ನನ್ನ ಹೆಸರು ಗಿರೀಶ್ ಅಂತ. ಬೆಳಗಾವಿ ನಿವಾಸಿ. ಈಗ MS ರಾಮನ್ ಮೆಡಿಕಲ್ ಕಾಲೇಜಿನಲ್ಲಿ ಸೆಕೆಂಡ್ ಇಯರ್ MBBS ಓದ್ತಾ ಇದ್ದೀನಿ. ಈಗ ನಮ್ಗೆ ಕಡಿಮಣಿ ದಿವ್ಯ ಬಗ್ಗೆ ಮುಖ್ಯವಾಗಿ ನಮ್ಗೆ ಹೇಳ್ಕೊಟ್ಟಿದ್ದು ನಮ್ಮ ಸಮಾಜ ಹಿರಿಯರಾದ ತಾಲೂಕರ್ ಸರ್ ಅವರು. ಅವ್ರಿಗೆ ಮುಖ್ಯವಾಗಿ ನಾನು ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಕಾಂಟ್ಯಾಕ್ಟ್ ನಲ್ಲಿ ಮೊದಲು ಇದಿರಲಿಲ್ಲ. ಆಕ್ಚುಲಿ ಅವರೇ ನನ್ನ ಐಡೆಂಟಿಫೈ ಮಾಡಿದ್ರು. ಅವರೇ ನನ್ನ ಸಮಾಜದಲ್ಲಿ ಈ ತರ ವಿದ್ಯಾರ್ಥಿ ಇದ್ದಾನೆ, ಈ ತರ ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಅವ್ನು MBBS ಓದ್ತಾ ಇದ್ದಾನೆ, ಅವ್ನಿಗೆ ಹೆಲ್ಪ್ ಆಗ್ಲಿ ಅಂತ ಅವರೇ ನನ್ನ ಕಾಂಟ್ಯಾಕ್ಟ್ ಬಿಡಿಸಿ ಅವರೇ ನನ್ನ ಇನ್ಫಾರ್ಮೇಶನ್ ಕೊಟ್ಟು ಅವ್ರು ಯಾವ ತರ ಫಿಲ್ ಮಾಡಿ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಹೇಳಿ ನನಗೆ ಇದು ಮಾಡಿ ಮೋಟಿವೇಟ್ ಮಾಡಿ ಆಮೇಲೆ ಈ ತರ ಸ್ಕಾಲರ್ಶಿಪ್ ಸಿಗಕ್ಕೆ ನನಗೆ ಹೆಲ್ಪ್ ಮಾಡಿದ್ರು. ದೆನ್ ಸರ್ ಬಗ್ಗೆ ಬರೋದಾದ್ರೆ ನಾವತ್ತು ಸರ್ ಕಾಲ್ ಮಾಡಿದ್ದೆ. ಆ ಸರ್ ನಂತರ ಯಾಕೆ ನಾವು ಟ್ರಸ್ಟ್ ಓಪನ್ ಮಾಡಿದ್ವಿ, ಅವ್ರ ಮೇನ್ ವಿಷನ್ ಏನು, ಅವ್ರ ಮೇನ್ ಫೋಕಸ್ ಏನು, ಯಾಕೆ ಮಾಡಿದ್ದಾರೆ, ಮುಖ್ಯವಾಗಿ ಸರ್ ಒಂದ್ ಮಾತು ಹೇಳ್ತಾರೆ. ಒಬ್ಬ ಮನುಷ್ಯ ಯಾವಾಗ ಸಾಯ್ತಾನಂದ್ರೆ ಅವ್ನ ನೆನಪು ಎಲ್ಲ ಜಗತ್ತಿನಲ್ಲಿರೋ ಎಲ್ಲಾರು ಮರ್ತಾಗ ಮನುಷ್ಯ ಸಾಯ್ತಾನೆ. ಆದ್ರೆ ಸರ್ ಮಾಡೋ ಒಳ್ಳೆ ಕೆಲಸದಿಂದ ಅವನ ಮಗನ ಹೆಸರು ಅಮರವಾಗಿದೆ. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ಸರ್ ಮಗ ಎಲ್ಲಿ ಹೋಗಿದ, ಸರ್ ಮಾಡೋ ಒಳ್ಳೆ ಕೆಲಸದಿಂದ ಎಲ್ಲಾರು ಮನೆ ಮಾತಾಗಿದ್ದಾನೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಸರ್. ನನ್ನ ಹೆಸರು ಸೃಷ್ಟಿ. ನಾನು ಸಿಮ್ಸ್ ಶಿವಮೊಗ್ಗ ಮೆಡಿಕಲ್ ಕಾಲೇಜ್ನಲ್ಲಿ ಸೆಕೆಂಡ್ ಇಯರ್ ಮಾಡ್ತಿದ್ದೀನಿ. ನಿಜಕ್ಕೂ ನಮ್ಮ ಕ್ಯಾಸ್ಟ್ ಅಲ್ಲಿ ಯಾರು ಈ ತರ ಅನ್ನದಾನ ಅಥವಾ ವಿದ್ಯಾದಾನ ಮಹಾದಾನ ಅಂತ ಹೇಳ್ತಾರೆ, ಯಾರು ಈ ತರ ಮುಂದೆ ಬಂದಿರ್ಲಿಲ್ಲ. ಕಳೆಮನೆ ಟಿವಿ ಟ್ರಸ್ಟ್ ಹಾಗೂ ತೀರ್ಥಪ್ಪ ಸರ್ಗೆ ನಾನು ಧನ್ಯವಾದನ ತಿಳಿಸಕ್ ಇಷ್ಟಪಡ್ತೀನಿ.
ಹಾಗೆ ನಾವೆಲ್ಲರೂ ಸದಾ ಈ ಒಂದು ಕಾರ್ಯಕ್ರಮ ಅವರು ನಡೆಸ್ಕೊಡ್ತಿರೋದಕ್ಕೆ ನಾವೆಲ್ಲರೂ ಚಿರಋಣಿಯಾಗಿರ್ಬೇಕು ಅಂತ ಹೇಳಕ್ ಇಷ್ಟ. ಧನ್ಯವಾದ. ಶುರುವನ್ನೇ ಶ್ರೀ ದೇವೇಂದ್ರಪ್ಪ ಅವರಿಗೆ ಸುಸ್ವಾಗತ. ಮುಂದುವರಿಸೋಣ. ಮುಂದಿನ ವಿದ್ಯಾರ್ಥಿ ಪ್ರವೀಣ್ ತುಳಜಪ್ಪ ಭಾಸ್ಕರಿ, ಮುಂದೆ ಬನ್ನಿ. ಟು ಬೆಳಗಾಂ, ನಾಟ್ ಓನ್ಲಿ ಬೆಳಗಾಂ ಟು ದಿ ಸ್ಟೇಟ್. ಯಾಕೆಂದ್ರೆ ಇವರು ಒಂದು ನಾಟ್ ಓನ್ಲಿ ಟ್ರಸ್ಟ್, ಒಳ್ಳೆ ಕೆಲಸ, ಅದ್ರ ಬಗ್ಗೆ ಏನಿದೆ ಅನ್ನೋದನ್ನ ನನಗೆ ವಾಟ್ಸಪ್ ಅಲ್ಲಿ ಕಳಿಸಿದ್ದಾರೆ. ತೀರ್ಥಪ್ಪ ಸಾಹೇಬ್ರೆ, ಇವತ್ತು ಸಮಾಜದಲ್ಲಿ ವಿಷಕಾರರೇ ತುಂಬಿದ್ದಾರೆ. ಇವತ್ತು ವಿಷಕಾರರೇ ಎಲ್ಲ ದುರ್ಬುದ್ಧಿಯವರೇ ಇದ್ದಾರೆ. ಆದ್ರೆ ನಿಮ್ಮ ತರ ನಾನು ತುಮಕೂರಲ್ಲಿ ಓದ್ತಾ ಇದ್ದೀನಿ, ನಮಗೆ ನೀವು ಕರೆದು ಈ ರೀತಿಯಲ್ಲಿ ವಿದ್ಯಾರ್ಥಿ ವೇತನ, ನಿಮ್ಮ ಮಗನ ಹೆಸರಲ್ಲಿ ಅನ್ನದಾನ, ವಿದ್ಯಾದಾನ, ದಾನಗಳಲ್ಲಿ ಶ್ರೇಷ್ಠ, ಇದನ್ನ ಶಿಕ್ಷಣಕ್ಕೆ ಉತ್ತೇಜನ ಕೊಡೋ ಕೆಲಸ ಮಾಡ್ತಾ ಇದ್ದೀರ ಅಂದ್ರೆ ನನ್ನ ಕಣ್ಣು ತುಂಬಿ ಬಂದಿದೆ. ಅವರ ಸಂತೋಷದ ಕಣ್ಣೀರು ಹಾಕಿದ್ದಾರೆ. ನಿಜವಾಗೂ ಅವರು ಮುಂದೆ ನಮ್ಮ ಸಮಾಜದ ಒಂದು ರಿಸೋರ್ಸ್ ಪರ್ಸನ್ ಆಗಿ ಅಂತ ಹೇಳಿ ಸ್ಕಾಲರ್ಶಿಪ್ ಕೊಡ್ತಾರೆ. ನಾನು ಪ್ರವೀಣ್ ಭಾಸ್ಕರಿ ಅಂತ ಹೇಳಿ. ನನಗೆ ಫಸ್ಟ್ ಆಫ್ ಆಲ್ ಈ ಒಂದು ಕಡೆಮನೆ ದಿವಿ ಟ್ರಸ್ಟ್ ಈ ಒಂದು ಸಂಸ್ಥೆ ಬಗ್ಗೆ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಕೃಷ್ಣ ರಾಜೇಂದ್ರ ಬಿ ತಾಳೂಕರ್ ಅಂತ ಹೇಳಿ ಇಲ್ಲೇ ನಿಂತಿದ್ದಾರೆ. ಇವರು ನಮ್ಮ ದೇವಾಂಗ ಸಮುದಾಯದ ನಮ್ಮ ಬೆಳಗಾವಿ ಮುಖಂಡರು ಇವರು. ಇವರಿಂದ ನಮಗೆ ತೀರ್ಥಪ್ಪ ಸರ್ ಅವರು ಪರಿಚಯ ಆಗಿದ್ದು. ಸೊ ತೀರ್ಥಪ್ಪ ಸರ್ ಅವರು ದೇವತಾ ಮನುಷ್ಯ ಅಂತಲೇ ಹೇಳ್ಬೋದು. ನಮ್ಮಂಥ ಬಡ ವಿದ್ಯಾರ್ಥಿಗಳಿಗೆ ಇಂಥ ಒಂದು ವಿದ್ಯಾರ್ಥಿ ವೇತನ, ಬಡ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸಿ ಅವರ ಶಿಕ್ಷಣಕ್ಕೆ ಉತ್ತೇಜನವನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ನಾನು ತುಮಕೂರು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಕಾರ್ಯವನ್ನು, ಸಮಾಜಮುಖಿ ಕಾರ್ಯವನ್ನು ಹೀಗೆ ಮುಂದುವರಿಸಿ, ನೀವು ಸದಾಕಾಲ ಹೀಗೆ ಇರಿ, ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಲಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಅವರು ಕೃಷ್ಣ ರಾಜೇಂದ್ರ ಬಿ ಖಾಳೋಕರ್ ಅವರು ನಮ್ಮ ದೇವಾಂಗದ ಮುಖಂಡರು. ಬೆಳಗಾವಿಯ ಪ್ರಸಿದ್ಧ ಖಾದ್ಯವಾದಂತಹ, ಸಿಹಿ ಖಾದ್ಯವಾದಂತಹ ಕುಂದಾವನ್ನು ಅವರಿಗೆ ತಂದಿರ್ತಾರೆ. ಅವರು ಭಾಳ ಖುಷಿಯಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಮಹೇಂದ್ರ. ಪರಶುರಾಮ್ ತಾವರಿ, ಬೆಳಗಾಂ ಜಿಲ್ಲೆ ಬನ್ನಿ. ನೆಕ್ಸ್ಟ್ ಶ್ರೀಧರ್ ಬುಚಡಿ ಬಂದಿದ್ದೀರಾ? ಶ್ರೀಧರ್ ಬುಚಡಿ ಬಂದಿಲ್ಲ. ಹರೀಶ್. ಎಲ್ಲರಿಗೂ ನಮಸ್ಕಾರ. ನಾನು ಆಕಾಶ್ ಪರಶುರಾಮ್ ತವರಿ ಅಂತ ಬೆಳಗಾವಿಯಿಂದ ಬಂದಿದ್ದೇನೆ. ನಾನು ಓದ್ತಾ ಇರೋದು MSc ಇನ್ ಕೆಮಿಸ್ಟ್ರಿ ಫೈನಲ್ ಇಯರ್, ಮೈಸೂರು JSS ಕಾಲೇಜ್, ಊಟಿ ರೋಡ್. ಇಲ್ಲಿ ಬಂದಾಗ ನನ್ಗೆ ಅನ್ಸಿರೋದು ಏನಂತಂದ್ರೆ, ಅದು ಆತ್ಮಕ್ಕೆ ಶಾಂತಿ ದೊರಕಿಸ್ಬೇಕಂದ್ರೆ ಏನೆಲ್ಲ ಮಾಡ್ತಾರೆ, ಹೋಮ ಹವನಗಳನ್ನ ಮಾಡ್ತಾರೆ. ಈ ರೀತಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಉತ್ತೇಜಿಸುವ ಮೂಲಕ ಒಂದು ಆತ್ಮಕ್ಕೆ ಶಾಂತಿ ದೊರಕಿಸ್ಕೊಡ್ತಕ್ಕಂಥ ಕೆಲಸ ಮಾಡೋದೈತಲ್ಲ, ಇದು ನಿಜಕ್ಕೂ ಒಬ್ಬ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಕಾರ್ಯ ಮಾಡ್ತಾ ಇದ್ದಾರೆ ನಮ್ಮ ತೀರ್ಥಪ್ಪ ಸರ್ ಅವರು. ಅವ್ರಿಗೆ ಯಾವಾಗಲೂ ನಾವು ಕೃತಜ್ಞರಾಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಾವು ದೇವಾಂಗ ಸಮುದಾಯ ಅಂತ ಬಂದ್ರೆ, ಬೆಳಗಾವಿ ಜಿಲ್ಲೆಯ ಯಾವತ್ತಿಗೂ ಬೆಳಗಾವಿ ಜಿಲ್ಲೆಯ ದೇವಾಂಗ ವಿದ್ಯಾರ್ಥಿಗಳಿಗೆ ಬೆನ್ನ ಎಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ಕೃಷ್ಣ ರಾಜೇಂದ್ರ ಬಿ ತಾಳೂಕರ್ ಅವರು ಸರ್ ಅವ್ರಿಗೂ ನಾನು ಕೃತಜ್ಞತೆಯನ್ನ ಹೇಳಕ್ ಇಷ್ಟಪಡ್ತೇನೆ. ಇದೇ ರೀತಿ ನಮ್ಮಂತ ಹಲವಾರು ವಿದ್ಯಾರ್ಥಿಗಳಿಗೆ ಆಧಾರ ಸ್ತಂಭವಾಗಿರ್ತಕ್ಕಂಥ ತೀರ್ಥಪ್ಪ ಸರ್ ಅವರು ಇದೇ ರೀತಿ ನೂರಾರು ಕಾಲ ನಮ್ಗೆ ದಾರಿದೀಪವಾಗಿರ್ಲಿ ಅಂತ ಹೇಳ್ತಾ ನನಗೆ 2 ಮಾತನ್ನ ಮುಗಿಸ್ತೀನಿ. ನಮಸ್ಕಾರ, ನನ್ನ ಹೆಸರು ಹರೀಶ್ ಅಂತ ಹೇಳಿ. ಮೊದಲನಾಗಿ ನನ್ನ ಆರಾಧ್ಯ ದೈವ ಕರ್ನಾಟಕ ರತ್ನ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳನ್ನ ನೆನೆಸ್ತೇನೆ. ನೆನೆಸುವಾಗ ಅವ್ರು ಹೆಂಗ ಅನ್ನದಾನ, ವಿದ್ಯಾದಾನ ಮಾಡಿ
ದೇಶ ಎಲ್ಲ ಪೂರ್ತಿ ಪ್ರಪಂಚದೊಳಗನ ಹೆಂಗ್ ಹೆಸರು ಮಾಡಿದ್ರಲ್ಲ ಹಂಗ ತೀರ್ಥಪ್ಪ ಸರ್ ಅವರು ಅನ್ನದಾನ ವಿದ್ಯಾದಾನ ಮಾಡಿ ಎಲ್ಲಾರ ಕಡೆಯಿಂದ ಚಲೋ ಹೆಸರು ತಗೋತಾರ, ಚಲೋ ಪ್ರೋತ್ಸಾಹ ಕೊಡತ್ತಾರ ಹುಡುಗರಿಗೆ. ನಮ್ಗೆ ಆಸೆ ರೀತಿದ ನಮ್ಗೆ ಇಲ್ಲಿ ಬಂದು ಎಲ್ಲ ಚೆನ್ನಾಗಿ ಮಾಡತ್ತಿಲ್ಲ, ಸ್ವಲ್ಪ ಮಳೆ ಐತಿ ಬಟ್ ಎಲ್ಲ ಇಷ್ಟು ಚಲೋ ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತೀನಿ ಅವ್ರಿಗೆ. ಆಮೇಲೆ ನಮ್ಮ ಬೆಳಗಾವಿ ಮುಖಂಡರು ತಾಲೂಕರ್ ಸರ ಇವರು ನೋಡ್ಬೋದು ನೀವು ಎಷ್ಟು ಸಮಾಧಾನ ವ್ಯಕ್ತಿ ಅಂತ ಹೇಳಿ. ಅವರು NMMS ಆಗಲಿ 10th ಆಗಲಿ PUC ಆಗಲಿ ಅಥವಾ ನಮ್ಮ ಹೈಯರ್ ಎಜುಕೇಶನ್ಗೆ ಯಾರ್ಯಾರು ಹೋಗ್ತಾರಲ್ಲ ಅವ್ರಿಗೆಲ್ಲರಿಗೂ ಸನ್ಮಾನ ಮಾಡಿ ಪ್ರೋತ್ಸಾಹ ಮಾಡ್ತಾರೆ ಎಜುಕೇಶನ್ಗೆ. ಇವ್ರಿಗೆ ದೊಡ್ಡ ಕ್ಲಾಪ್ಸ್ ಹಾಕ್ಬೇಕು, ಎಲ್ಲರೂ ಚಪ್ಪಾಳೆ ಹೊಡಿಬೇಕಂತ ಕೇಳ್ಕೊತೀನಿ. ಆಮೇಲೆ ತೀರ್ಥಪ್ಪ ಸರ್ ಅಧ್ಯಕ್ಷರೇ ಅವ್ರಿಗೂ ಕ್ಲಾಪ್ಸ್ ಹಾಕ್ಬೇಕು ಎಲ್ಲರೂ. ಧನ್ಯವಾದಗಳು ಸರ್. ಬಂಗೋಡಿ ಅನಿರುದ್ಧ್ ರಕ್ಷಿತಾ ಭಗವಂತ್ ಗುಚ್ಚಡಿ ಬಂದಿದ್ದಾರ? ಓಕೆ. ರೋಹಿತ್ MA ಮುಗಿದಿದೆ. ಈಗ ಮುಂದಿನದು ತುಮಕೂರು, ಹಾವೇರಿ, ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಧಾರವಾಡ. 1 ನಿಮಿಷ ಬಂದಿದ್ರೆ ದಯವಿಟ್ಟು ಕೈ ಎತ್ತಿ ಐಡೆಂಟಿಫೈ ಮಾಡ್ಕೊಳ್ಳಿ. ಸ್ನೇಹ C, ಹುಬ್ಳಿ. ತಾಹು ಬಾನು D, ತುಮಕೂರು. SD, ತುಮಕೂರು. ರಶ್ಮಿ CR, ಬೆಂಗಳೂರು. ಅಣ್ಣ ಅಣ್ಣ ನಾ ಸುಮ್ರಪ್ಪ. S, ಚೋಳಿನ್ ಬಂದಿದ್ದೀರಾ? ಮಾಸೂರ್, ಶಿಕಾರಿಪುರ. ಕೃಷ್ಣಪ್ಪ ಮಾಸೂರ್ ಬಂದಿದ್ದೀರಾ? ಶಿಕಾರಿಪುರದವರು. ಓಕೆ. ತುಮ್ಮಿನಕಟ್ಟೆ, ಹಾವೇರಿ ಜಿಲ್ಲೆ. ಸುಜಾತ ವೆಂಕಟೇಶಪ್ಪ ಬಂದಿದ್ದೀರಾ? ನಮ್ಮೂರು ತುಮ್ಮಿಕಟ್ಟಿ, ರಾಣೆಬೆನ್ನೂರು ತಾಲೂಕು, ಹಾವೇರಿ ಜಿಲ್ಲೆ. ಓಕೆ, ಬಂದಿಲ್ಲ. ಸುಜಾತ 14, ನಂಬರ್ 14. ಮುಂದಿನ